ಎಲ್ಲರಿಗೂ ನಮಸ್ಕಾರ. ಇವಾಗ ಟೈಮು 5:13 ಆಗೈತೆ, ಬೆಳಗಿನ ಜಾವ. ಇವತ್ತಿನ ವಿಷಯ ಏನು ಗೊತ್ತಾ, ಜೀವನದಲ್ಲೆಲ್ಲ ಹೇಳ್ತಾ ಹೋಗ್ತಾರೆ ಫ್ರೆಂಡ್ಶಿಪ್ ಮಾಡ್ಕೊಬೇಕು, ಈ ಥರ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಆ ಥರ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಅಂತ. ಬಟ್ ಹೆಂಗೆ ಅಂತ ನನಗೆ ಏನು ಆ ಥರದ್ದೇನು ನಾನು ತಿಳ್ಕೊಂಡಿಲ್ಲ. ಅದ್ರ ಬದ್ರೆ ನನ್ನ ಫ್ರೆಂಡ್ ಹೆಂಗೆ ಗೊತ್ತಾ, ಚಿನ್ನದಂತವನು. ಚಿನ್ನ ಅಂದರೂ ಕಮ್ಮಿನೇ. ಬಟ್ ನಾನು ಈ ವಿಡಿಯೋನ ಯಾವಾಗಾದರೂ ಒಂದ್ಸರಿ ನೋಡಿದಾಗ ಇಲ್ಲ ಯೂಟ್ಯೂಬಲ್ಲಿದ್ದಾಗ ನಾನು ಯಾವಾಗಲೂ ನೆನೆಸ್ಕೊಳ್ಳೋಕ್ಕೋಸ್ಕರನಾದರೂ ಈ ವಿಡಿಯೋ ಮಾಡೇ ಮಾಡ್ತೀನಿ. ನನ್ನ ಫ್ರೆಂಡು ಯಶವಂತ್ ಅಂತ ನನಗೆ ಒಂದು ಪರಿಚಯ ಆಗಿದ್ದು ಡಿಗ್ರಿಲಿ ಪರಿಚಯ ಆದಾಗ ನಾನು ಅವನು ಅಷ್ಟೊಂದು ಕ್ಲೋಸ್ ಇರಲಿಲ್ಲ. ಯಾವಾಗ ಬೆಂಚು ಅಂತ ಹೇಳ್ಬಿಟ್ಟು ಬಂದಾಗ ಬೆಂಚಲ್ಲಿ ನಾವೆಲ್ಲ ಏನು ಮಾಡಿದ್ವಿ, ನಾವು ಯಾವಾಗಲೂ ಲಾಸ್ಟಲ್ಲೇ ಕೂತ್ಕೊತಿದ್ವಿ. ನಾವು ಆ್ಯಾವ್ರೇಜಾಗಿ ಓದ್ತಿದ್ರು ಪರವಾಗಿಲ್ಲ, ನಾವು ಯಾವಾಗಲೂ ಲಾಸ್ಟಾಗಿ ಕೂತಿದ್ದು. ಅವನು ಸ್ವಲ್ಪ ಓದೋರೆಲ್ಲ ಫಾಸ್ಟು. ನಾನು ಅವನ್ನೆಲ್ಲ ಸೇರ್ಕೊಂಡು ಏನು ಮಾಡಿದ್ವಿ, ಒಂದು ಬೆಂಚಾಗಿ ಕೂತಿದ್ವಿ. ನಾನು, ದಿಲೀಪ, ಗಂಧರ್ವ, ಆಮೇಲೆ ಯಶವಂತ್ ಅಂತ ನಾವು ಇಷ್ಟು ಜನ ಸೇರ್ಕೊಂಡು ಒಂದು ಬೆಂಚಲ್ಲಿ ಕೂತ್ಕೊತಾ ಇದ್ವಿ. ಆವಾಗ ಫ್ರೆಂಡ್ಶಿಪ್ ಆಗಿದ್ದು, ಮಚ ಅನ್ಕೊಂಡು ಫ್ರೆಂಡ್ಶಿಪ್ ಆಗಿ ಬೆಳೆದಿದ್ದು. ಈಗ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ. ಅವನು ಬಂದು ಚಿಕ್ಕಮಂಗ್ಳೂರಲ್ಲಿರೋದು. ಅಲ್ಲಿ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಈಗ ಒಂದು ಇದರಲ್ಲಿ ರೆಸಾರ್ಟಲ್ಲಿ ವರ್ಕ್ ಮಾಡ್ತಾಯಿದ್ದಾನೆ. ಕುಕ್ಕಾಗಿ ವರ್ಕ್ ಮಾಡ್ತಾಯಿದ್ದಾನೆ, ಶೆಫ್ ಆಗಿ ವರ್ಕ್ ಮಾಡ್ತಾಯಿದ್ದಾನೆ. ಅವನೆಂತ ಇದು ಅಂದರೆ ಫ್ರೆಂಡ್ಸ್, ನಾವಿಬ್ಬರು ಯಾವ ಥರ ಫ್ರೆಂಡ್ಸ್ ಅಂದರೆ, ದುಡ್ಡಿನ ವಿಷಯ ಅಂತಲ್ಲ, ಯಾವುದೇ ದುಡ್ಡು ತೊಗೊಂಡ್ರು ಅವ್ನು ನನಗಿಂತ ಜಾಸ್ತಿನೇ. ಯಾವಾಗಲೂ ಒಳ್ಳೆ ಇದು ಅಂತದ್ದು. ನಾನು ಅವನು ಇಷ್ಟು ಟೈಮಿಂದ ಎಷ್ಟು ಖುಷಿಯಾಗಿದ್ದೀವಿ ಅಂತೇಳಿದರೆ, ಫ್ರೆಂಡ್ಶಿಪ್ಪು ಈ ಥರದ ಫ್ರೆಂಡು ನಿಮಗೆ ಅಷ್ಟು ಸಿಗಲ್ಲ, ರೇರು. ನಂದು ಒಂದು ಆ್ಯಾವ್ರೇಜ್ ಸ್ಯಾಲ್ರಿ, ಬಟ್ ಅವನು ಒಂದು 7,000 ಸ್ಯಾಲ್ರಿ. 7,000 ಸ್ಯಾಲ್ರಿ ಇದ್ರೂ ನನಗೆ ಕಷ್ಟ ಅಂತ ಬಂದಾಗ, ಮಗ ಏನಾರು ಒಂದು ಹಿಂಗೆ ಮಗ ಒಂಚೂರು ದುಡ್ಡು ಬೇಕಿತ್ತು ಕಣೋ ಅಂತೇಳಿದರೆ, ಮಗ ಎಷ್ಟು ಅಂತಾನೆ. ಎಷ್ಟು ಅಂತಲೂ ಹೇಳಲ್ಲ, ಹಾಕ್ಲಾ ಇಷ್ಟು ಅಂತ ಕೇಳ್ತಾನೆ. ಅಷ್ಟೊಂದರ ಬೇಡ ಅಂತ ಹೇಳ್ತೀನಿ. ಬಟ್ ಅವನು ಕೊಡ್ತಾನೆ. ಅವ್ನು ಅಷ್ಟೊಂದು ಸ್ಯಾಲ್ರಿ ಇದ್ರು ನನಗಿಂತನೂ ತುಂಬ ಕಮ್ಮಿ ಸ್ಯಾಲ್ರಿ ಇದ್ರು ಅವನು ಕೇಳಿದ ತಕ್ಷಣ ಕೊಡ್ತಾನೆ. ಆವತ್ತೂ ಇಲ್ಲ, ನಾವು ಫೋನಲ್ಲಿ ಮಾತಾಡೋದು ಹೆಂಗೆ ಅಂತೇಳಿದರೆ ತುಂಬ ರೇರು. ನಾನಂತೂ ಅಷ್ಟೊಂದಂತೂ ಫೋನ್ ಮಾಡೋಕ್ಕೆ ಯಾಕಂದರೆ ಮಾಡೋಕ್ಕೋಗಲ್ಲ ಅಂತೇಳಿದರೆ ನನಗೂ ಟೈಮ್ ಇರೋಲ್ಲ, ಇಲ್ಲ ಅವನಿಗೆ ನೆಟ್ವರ್ಕ್ ಸಿಗ್ತಾ ಇರಲ್ಲ, ಅವನೇನೋ ಒಂದು ಸ್ವಲ್ಪ ಬ್ಯುಸಿಲಿರ್ತಾನೆ. ಆ ಥರ ಅವ್ನು ಮಾಡ್ತಾನೆ. ನಾನೇನೋ ಸ್ವಲ್ಪ ಸೋಂಬೇರಿದ್ದೀನಿ, ನಾನು ಮಾಡಲ್ಲ. ಏನಂದರೆ ಸುಮ್ಮನೆ ಯಾರಿಗೂ ನನ್ನ ಫೋನಿಂದ ಯಾರಿಗೂ ಅಷ್ಟೊಂದು ಕಾಲ್ ಹೋಗಲ್ಲ, ಅಷ್ಟು ಮಾಡಲ್ವಲ್ಲ. ಎಲ್ಲೋ ಅಪರೂಪಕ್ಕೆ ನನಗೆ ಮಾಡಬೇಕು ಅನ್ನಿಸ್ದಾಗ ಮಾಡ್ತಾಯಿರ್ತೀನಿ. ಆ ಥರ ಇದ್ದಾಗ ಅವನಿಗೆ ಕಾಲ್ ಮಾಡ್ತೀನಿ, ಮಾತಾಡ್ತೀನಿ. ಅಪರೂಪಕ್ಕೆ ಮಾತಾಡಿದ್ರು ಅವ್ನು ಯಾವ ಥರ ಮಾತಾಡಿಸ್ತಾನೆ, ಮುಂಚೆ ಹೆಂಗಿದ್ವಿ ಫ್ರೆಂಡ್ಸ್ ಥರ ಅದೇ ಥರನೇ ಮಾತಾಡಿಸ್ತಾನೆ. ತಿಂಗ್ಳಿಗೊಂದ್ಸತಿ 2 ತಿಂಗಳಿಗೊಂದ್ಸತಿ ಫೋನ್ ಮಾಡಿದ್ರು ಮುಂಚೆ ಹೆಂಗಿದ್ವಿ ಹಂಗೇನೆ ಮಾತಾಡ್ತಿದ್ವಿ. ಅವನೊಂಥರ ಚಿನ್ನನೇ ಬಿಡಿ, ಇನ್ನೂ ಸಿಕ್ಕಿರೋದು. ಒಂದು ದಿವಸನೂ ಕೇಳಿದ್ದಾನೆ, ಕೆಲವೊಂದು ಟೈಮ್ ಯಾವಾಗಲೂ ದುಡ್ಡು ಕೇಳಿದಾಗ ಅವನು ತಮಾಷೆ ಕೇಳಿದ್ದಾನೆ. ಇದುವರೆಗೂ ಒಂದು ಸೀರಿಯಸ್ ಆಗಿ ಅಂತೂ ಯಾವತ್ತೂ ಕೇಳಿಲ್ಲ. ಮಗ ದುಡ್ಡು ಕೊಡೋ, ಎಷ್ಟು ಕೊಡೋ ಅಂತ. ಅಂಕಲ್ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಅವನು ನನ್ನ ಹತ್ರ ಕೊಡೋಕ್ಕಾಗಿಲ್ಲ. ಆ ಥರದ್ದು ಸಿಚುವೇಶನ್ ಬಂದರೂ ಅವನು ಯಾವತ್ತೂ ನನ್ನ ಫ್ರೆಂಡ್ಶಿಪ್ಪಿಗೆ ಅನುಮಾನ ಪಟ್ಟಿಲ್ಲ, ಯಾವತ್ತೂ ಇದು ಮಾಡಿಲ್ಲ. ಅಷ್ಟು ಕ್ಲೋಸ್ ನಾವೆಲ್ಲ, ತುಂಬ ಎಂಜಾಯ್ ಮಾಡಿದ್ದೀವಿ. ತುಂಬ ಒಂದು ಮನೆಗೆ ಅದಕ್ಕೆ ಎಲ್ಲದಕ್ಕೂ ಹೋಗ್ಬಿಟ್ಟಿದ್ದೀನಿ ನಾನು. ಮನೆಗೂ ಕರೆದಿದ್ದ, ಮನೆಗೆ ಹೋಗಿ ಮನೇಲಿ ಅವ್ರ ಮನೇಲಿ ಊಟ ಮಾಡಿ, ಅವರ ಅಮ್ಮನೂ ನನಗೆ ಮಗನೆ ಅಂತಲೇ ಹೇಳಿ, ಅಷ್ಟು ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವೆಲ್ಲ. ಆ ಥರ
ನಮ್ಮ ಫ್ರೆಂಡು ಅಂತ ಹೇಳಿದರೆ ಅವನಂತರ ಚಿನ್ನ ಬಿಡಿ. ಅವನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಇವತ್ತು ಅವನ ಬಗ್ಗೆ ಏನಕ್ಕೆ ನೆನೆಸ್ಕೊತಾ ಇದ್ದೀನಿ ಅಂತ ಹೇಳಿದರೆ, ವಿಡಿಯೋ ಫಸ್ಟಲ್ಲಿ ಹೇಳಿದೆ ನಾನು ಅವನಂತರ ಚಿನ್ನ ಅಂತ. ಬಟ್ ನನಗೆ ಸಿಕ್ಕಿರೋದು ತುಂಬ ಅದೃಷ್ಟ. ಅಂಥ ಫ್ರೆಂಡ್ಸ್ನ ಯಾವತ್ತೂ ಕಳ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ಅವನು ಯಾವತ್ತೂ ಬಿಟ್ಕೊಟ್ಟಿಲ್ಲ ನಾನು. ಎಲ್ಲೇ ಹೋಗಲಿ ಹೌದೇನೋ ಹಂಗೇನೋ ಅಂತ ಹೇಳ್ಬಿಟ್ಟು ಅಷ್ಟು ಕ್ಲೋಸಾಗಿ ಮಾತಾಡ್ತಿದ್ದಾನೆ. ಅಷ್ಟೇ ತಪ್ಪಿದ್ರೂ ತಪ್ಪು ಅಂತಲೇ ಹೇಳ್ತಾನೆ. ಬಟ್ ಅದು ಹೆಂಗೆ ಹೇಳ್ತಾನೆ ಅಂದರೆ ನಗ್ತಾ ಹೇಳ್ತಾನೆ, ಹೆಂಗೆ ಮಾಡ್ದ ಮಗ ಅಂತ. ಅವನಂತರ ಅವನು ಯಾವಾಗಲೂ ನಗ್ತಾನೆ ಹೇಳ್ತಾನೆ. ಅವನ ಫೇಸಲ್ಲಿ ನೀವು ಅವನ್ನ ನೋಡಿದರೆ ಅವನ ಫೇಸ್ ಸ್ಮೈಲಿಗೇನೆ ಎಲ್ಲರೂ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಖುಷಿಯಲ್ಲೇ ಇರೋ ವ್ಯಕ್ತಿ. ಖುಷಿ ಅಂತ ಹೇಳಿದರೆ ಅವನಿಗೂ ಕಷ್ಟ ಅನ್ನೋದಿರುತ್ತೆ. ಬಟ್ ಆದಷ್ಟು ಅವನು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತಾನೆ. ಆ ಥರದ್ದು ಫ್ರೆಂಡು. ಅದಕ್ಕೆ ಹೇಳ್ತಾ ಹೋಗ್ತೀನಿ, ನಿಮ್ಮ ಲೈಫಲ್ಲಿ ಹೆಂಗೆ ಏನೋ ನನಗೆ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಸಿಕ್ಕಿರೋ ಪ್ರತಿಯೊಬ್ಬ ಫ್ರೆಂಡೂ ಒಂಥರ ಗೋಲ್ಡೆ. ಕೆಲವರು ಹೆಲ್ಪ್ ಮಾಡಿದ್ದಾರೆ, ಕೆಲವರು ಹೆಲ್ಪ್ ಮಾಡಿಲ್ಲ. ಕೆಲವು ಕಷ್ಟ ಟೈಮಲ್ಲಿ ಫೋನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಕೆಲವು ಕಷ್ಟ ಟೈಮಲ್ಲಿ ಫೋನೇ ಎತ್ತಲ್ಲ. ಎಲ್ಲಿ ಅವ್ನು ಫೋನ್ ಎತ್ತಿದ್ರೆ ದುಡ್ಡು ಕೇಳ್ತಾನೋ ಆ ಥರ ಅಂದ್ಕೊಂಡು ಕೆಲವರಂತೂ ಫೋನೇ ಎತ್ತಲ್ಲ. ಆ ಥರ ವ್ಯಕ್ತಿಗಳಲ್ಲಿ ಇವನೊಂಥರ ರೇರ್. ಒಂದು ಹೇಳಿದರೆ ರೇರ್. ದಾರಿಲಿ ಹೋಗ್ತಿರೋ ನಾಯಿಗಳು ಇನ್ನೊಂದು ನಾಯಿ ನೋಡಿದ ತಕ್ಷಣ ಫ್ರೆಂಡ್ಶಿಪ್ ಮಾಡ್ಕೊತಾವಲ್ಲ, ಆ ಥರದ್ದು ಫ್ರೆಂಡ್ಶಿಪ್ ಒಂದು. ಅವನಿಗೆ ನಾಯಿಗೆ ಹೋಲಿಸ್ತಿದ್ದೀವಿ ಅಂತಲ್ಲ, ಅಷ್ಟೊಂದು ಒಳ್ಳೆ ಮನಸ್ಸು ಒಂದು. ಯಾವತ್ತು ಇದುವರೆಗೂ ಮಗ ಹಂಗೆ ಅಂತ ಯಾವತ್ತೂ ಒಂದು ದಿವಸ ಹೇಳ್ತಾನಲ್ಲ ಅಂಥ ವ್ಯಕ್ತಿ ಅವನು. ನಾನು ನೋಡಿದ್ರಲ್ಲಿ, ನಾನು ಇಷ್ಟು ವರ್ಷ ಇದ್ದಿದ್ರಲ್ಲಿ ಬೆಸ್ಟು ಒಂದು ಸಿಕ್ಕಿರೋ ನನಗೊಂದು ಗೋಲ್ಡ್ ಅಂತ ಹೇಳಿದ್ರೆ ಅವನೇನೆ. ಇಷ್ಟೆಲ್ಲ ಹೊಗಳ್ತಾ ಇದ್ದೀರಾ ಬ್ರೋ ಹಂಗೆ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಹೋಗ್ಬೋದು. ನಾನು ಹೊಗಳ್ತೀನಿ, ನನ್ನ ಫ್ರೆಂಡ್ ಬಗ್ಗೆ ನಾನು ಹೊಗಳ್ತೀನಿ. ಯಾಕಂತೇಳಿದರೆ ಅವ್ನು ನನಗೆ ಹೆಲ್ಪ್ ಮಾಡಿರೋದು, ಕಷ್ಟದ ಸಮಯದೆಲ್ಲ ಅವ್ನು ನಮ್ಮ ಜೊತೆ ನಿಂತಿರೋದು, ಕಷ್ಟ ಅಂತ ಬಂದಾಗ್ಲೂ ನನ್ನ ಜೊತೆ ನಿಂತಿರೋದು. ಕಷ್ಟ ಇತ್ತು ಅಂತ ಹೇಳಿದ್ರು ಕೊನೆ ಮೂಮೆಂಟಲ್ಲೂ ಅವನು ಯಾವತ್ತೂ ಅವ್ನ ಫ್ರೆಂಡ್ಶಿಪ್ ಮಾತ್ರ ಚೇಂಜ್ ಮಾಡಿರಲಿಲ್ಲ. ಇವನು ಹಿಂಗೆ ಅಂತ. ಈಗಲೂ ಕೆಲವೊಂದು ಟೈಮ್ ಯಾವಾಗಲೂ ದುಡ್ಡು ಕೇಳ್ತೀನಿ ನಾನು. ಅವ್ನಿಗೆ ₹1 ವಾಪಸ್ ಕೊಟ್ಟಿರಲ್ಲ, ₹1 ದುಡ್ಡು ವಾಪಸ್ ಕೊಟ್ಟಿರಲ್ಲ. ಬಟ್ ಯಾವಾಗಲೂ ದುಡ್ಡು ಕೇಳ್ತೀನಿ ಮಗ ಒಂದು ₹50 ಹಾಕು. ತುಂಬ ದೊಡ್ಡದೇನು ಕೇಳಲ್ಲ, ₹50 ಹಾಕು, ₹100 ಹಾಕು ಅಂತ. ಅವನು ಇದುವರೆಗೂ ವಾಪಸ್ ಕೊಡು ಅಂತ ಯಾವತ್ತೂ ಕೇಳಿಲ್ಲ. ಆ ಥರ ನಮ್ಮ ಫ್ರೆಂಡ್ಶಿಪ್ಪು. ಅದಕ್ಕೆ ಹೇಳೋದು, ಜೀವನ ಯಾವ ಥರ ಅಂತೇಳ್ಬಿಟ್ಟು ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಹಾಗೇ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಫ್ರೆಂಡು ನನ್ನ ಲೈಫಲ್ಲಿ ಬರ್ತಾನೆ ಅಂತ. ಬಂದಿದ್ದಾನೆ. ನಾಳೆಲ್ಲ ನಾಡಿದ್ದು ಏನಾದ್ರು ಈ ವಿಡಿಯೋ ನೋಡಿದರೆ ಒಂದೇ ಹೇಳೋಕ್ಕೆ ಈಗ ನಿಮ್ಮ ಗೋಲ್ಡ್ ನಿನ್ನ ಪಡ್ಕೊಂಡಿವಲ್ಲ ನಾವು. ನೀವಂತ ಚಿನ್ನ ಇದ್ದಂಗೆ ಕಣ. ನನ್ನ ಲೈಫಲ್ಲಿದ್ದು ಪ್ರತಿ ಕಷ್ಟದಲ್ಲೂ ಇದ್ದು ಹೆಲ್ಪ್ ಮಾಡ್ದನ್ ಕಣ ನೀನು. ನಿನ್ನ ಹೆಂಗೋ ಮರೆಯೋಕ್ಕಾಗುತ್ತೆ? ನೀವು ಹೇಳು. ನಾಳೆಲ್ಲ ನಾಡಿದ್ದು ನಮ್ಮ ಮಧ್ಯೆ ಏನಾದ್ರು ಬಂದು ಫ್ರೆಂಡ್ಶಿಪ್ ಹಾಳಾದರೂ ಪರವಾಗಿಲ್ಲ. ಈ ವಿಡಿಯೋದಲ್ಲಿ ಯಾವಾಗಲೂ ನೆನೆಸ್ಕೊಂತೀನಿ ಕಣ. ಈ ವಿಡಿಯೋ ಮಾಡ್ತಿರೋದೇ ನಿನಗೋಸ್ಕರ. ನೀನು ನೆನಪು ಮಾಡ್ಕೊಬೇಕು. ಅದಕ್ಕೇ ನಾನು ಹೊಗಳದೇ ಮಾಡಿದೆ ಅಂತಲೇ ಇಲ್ಲ. ನನಗೆ ಗೌರವ ಇದೆ ಅವನ ಬಗ್ಗೆ. ಅವನೆಷ್ಟು ಇದು ಮಾಡಿದ್ದಾನೆ ಅದ್ರ ಬಗ್ಗೆ. ಅದಕ್ಕೋಸ್ಕರನೇ, ಅದು ನಿಮಗೋಸ್ಕರ ಅಂತಲೇ ವೀಡಿಯೋ ಮಾಡೋರು ಕಣ ಅದು.